ಮಹಾರಾಷ್ಟ್ರದ ವಿಶಾಲ್ಗಢ ಮಸೀದಿಯ ಮೇಲೆ ಕಲ್ಲು ತೂರಿದ ದುಷ್ಕರ್ಮಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಬಾಗಲಕೋಟೆ ಜಿಲ್ಲೆ ಪುಣಗುಂದ ತಾಲೂಕಿನ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಈ ಪ್ರತಿಭಟನೆ ನಡೆಸಲಾಯಿತು. ಕೊಲ್ಲಾಪುರ ಜಿಲ್ಲೆಯ ವಿಶಾಲ್ಗಢದ ಮಲಿಕ್ ರೆಹಾನ್ ದರ್ಗಾದ ಮೇಲೆ ಕಲ್ಲು ತೂರಾಟ ಮಾಡಿ ಪಕ್ಕದ ಗಜಾಪುರ್ ಎಂಬ ಗ್ರಾಮದಲ್ಲಿ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನು ಹಾನಿ ಮಾಡಿ ಮನೆಗಳ ಮೇಲೆ, ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ಹಲ್ಲೆ ಮಾಡಿ ಗ್ಯಾಸ್ ಸಿಲಿಂಡರ್ಗಳನ್ನು ಕೂಡಿಸಿ ಬೆಂಕಿ ಹಚ್ಚಿ ಮನೆಗಳನ್ನು ಹಾನಿ ಮಾಡಿದ್ದಾರೆ. ಶಿವ ಸೈನಿಕರು ಅಂತ ಹೇಳಿಕೊಳ್ಳುವ ಹಿಂದುತ್ವದ ಗಲಭೆಕೋರರನ್ನ ಮತ್ತು ಲೂಟಿಕೋರರ ಮೇಲೆ ಮಹಾರಾಷ್ಟ್ರ ಸರ್ಕಾರ ಈ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಧರ್ಮದ ನಡುವೆ ಒಂದು ಸಂಘರ್ಷವನ್ನು ಉಂಟು ಮಾಡುವ ಯಾವುದೇ ಧರ್ಮೀಯನಾಗಲಿ ಅವನು ಭಯೋತ್ಪಾದಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಒಂದು ಮಸೀದಿಯಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಮಸೀದಿಯಲ್ಲಿ ಕಾಲಲ್ಲಿ ಚಪ್ಪಲಿಯನ್ನು ಹಾಕಿಕೊಂಡು ಕೊರಳಲ್ಲಿ ಕೇಸರಿ ಶಾಲನ್ನು ಹಾಕಿಕೊಂಡು ನೀನು ಹೋಗ್ತೀಯಲ್ಲ ಸ್ವಾಮಿ, ನಾನು ನಿನಗೆ ಚಾಲೆಂಜ್ ಅನ್ನು ಮಾಡ್ತೇನೆ, ನಿಮ್ಮ ಮಂದಿರದಲ್ಲಿ ಹೋಗ್ಲಿಕ್ಕೆ ನೀನು ಇಚ್ಛಿಸ್ತೀಯಾ? ನಿಮ್ಮ ಮಂದಿರದಲ್ಲಿ ಹೋಗ್ಲಿಕ್ಕೆ ನೀನು ಇಚ್ಛಿಸ್ತೀಯಾ? ಅಖಂಡ ಭಾರತದಲ್ಲಿ ಯಾವುದೇ ಒಬ್ಬ ಮುಸಲ್ಮಾನನಾಗಲಿ, ಯಾವುದೇ ಒಬ್ಬ ಹಿಂದುಳಿದ ವರ್ಗದವನಾಗಲಿ, ಯಾವುದೇ ಒಂದು ಮಂದಿರದ ಮೇಲಾಗಲಿ, ಯಾವುದೇ ಒಂದು ಗೋಪುರದ ಮೇಲಾಗಲಿ ಇಲ್ಲಿವರೆಗೂ ಕೂಡ ಇಂತಹ ಒಂದು ಅಹಿತಕರ ಘಟನೆಯನ್ನು ನಡೆಸಿಲ್ಲ. ಅದನ್ನು ನಮ್ಮ ಇಸ್ಲಾಂ ಧರ್ಮವು ಹೇಳಿಕೊಟ್ಟಿಲ್ಲ. ಯಾಕಂದ್ರೆ ಇಸ್ಲಾಂ ಧರ್ಮ ಶಾಂತಿ ಸೌಹಾರ್ದತೆಯಾದಂತಹ ಧರ್ಮ. ಈ ಧರ್ಮದಲ್ಲಿ ಹುಟ್ಟಿಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದೇ ಒಂದು ಎನ್ಡಿಎ ಸರ್ಕಾರ ಇವತ್ತು ನಾವು ಮಾಡ್ತಾ ಇರುವಂತಹ ಪ್ರತಿಭಟನೆ ಜಾಮಿಯಾ ಮಸ್ಜಿದ್ ಮತ್ತು ಮಾವ್ಲಂಚಿಂಗ್ ಕುರಿತಾಗಿ ಇರುತ್ತದೆ. 3 ತಿಂಗಳ ಕಾಲದಾಗಿ ಕೂಡ ಈ ರಾಷ್ಟ್ರದಲ್ಲಿ 8 ಮಾವ್ಲಿಂಚಿಂಗ್ ಆಗಿರುವಂತಹ ಘಟನೆಗಳು ನಡೆದಿದೆ. ಒಬ್ಬ ಮುಸಲ್ಮಾನ ಅನ್ನುವ ಕಾರಣಕ್ಕಾಗಿ ಅವನನ್ನು ದಾಡಿಯನ್ನು ಎಳೆದು, ಅವನನ್ನು ಟೊಪ್ಪಿಗೆಯನ್ನು ಕಿಸಿದು, ಅವನನ್ನು ಸಾಯಿ ಬಡಿಯುವಂತಹ ಮನಸ್ಥಿತಿ ನೀವು ಇದ್ದೀರಿ ಅಂತಂದ್ರೆ ಆ ಸಾಯಿ ಬಡಿಯುವ ವ್ಯಕ್ತಿ ಯಾವನೇ ಆಗಿರಲಿ, ಯಾವುದೇ ಧರ್ಮದವನಾಗಲಿ, ಕೊಲೆ ಮಾಡುವ ವ್ಯಕ್ತಿಗೆ ಧರ್ಮ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅವನಿಗೆ ಸಕ್ಕಾಗಂತ ಒಂದು ಏನು ಸಜಾ ಆಗಬೇಕಾಗಿತ್ತು. ಇವತ್ತು ಮಹಾರಾಷ್ಟ್ರದ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಅದಕ್ಕೆ ಕಿವಿಗಳನ್ನೇ ಕೊಡ್ತಾ ಇಲ್ಲ. ಇವತ್ತು ಯಾಕಂದ್ರೆ ಅವ್ರು ಕೊಡೋದಿಲ್ಲ, ಅವರು ಬಯಸೋದೇ ಇದನ್ನ. ಯಾಕಂದ್ರೆ ಅವರ ಜಾತಿಗಳ ನಡುವೆ ವೈಷಮ್ಯವನ್ನು ಉಂಟು ಮಾಡಿ ತಮ್ಮ ಮತ ಬ್ಯಾಂಕಿಗಾಗಿ ಈಗಾಗಲೇ ಮಹಾರಾಷ್ಟ್ರದ ಚುನಾವಣೆ ಮುಂದಿನ ತಿಂಗಳು ಬರ್ತಾ ಇದೆ. ಆ ಒಂದು ಚುನಾವಣೆಗೋಸ್ಕರ ಒಂದು ಜಾತಿಗಳ ನಡುವೆ ನೀವು ಹಚ್ತಾ ಇರುವಂತಹ ಬೆಂಕಿ, ಇದಕ್ಕೆ ಯಾವುದೇ ಧರ್ಮೀಯನಾಗಲಿ ಒಪ್ಪುವುದಿಲ್ಲ. ಯಾಕಂದ್ರೆ ತಮಗೆ ಗೊತ್ತಿರಬಹುದು, ಕಳೆದ ಎನ್ಡಿಎ ಸರ್ಕಾರ ನೀವು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ನೀವು 3 ಪೀಳಿಗೆಯಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಈ ಸಾರಿ 2024ರ ಚುನಾವಣೆಯಲ್ಲಿ ಎಲ್ಲಾ ಪ್ರಜ್ಞಾವಂತ ಭಾರತೀಯ ನಾಗರಿಕರು ನಿಮಗೆ ಉತ್ತರವನ್ನು ಕೊಟ್ಟಿದ್ದಾನೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಅತಂತ್ರರು, ನೀವು ಎಲ್ಲಿ ಬೀಳ್ತಾ ಇದ್ರಿ, ನೀವು ಎಂತ ಗುಂಡಗಳನ್ನು ಸಾಕ್ತಾ ಇದ್ದೀರಿ, ಎಂತ ಪ್ರಚೋದನೆಯನ್ನು ಮಾಡ್ತಾ ಇದ್ರಿ, ಎಲ್ಲವನ್ನೂ ಕೂಡ ಪ್ರಜ್ಞಾವಂತ ಭಾರತೀಯ ನಾಗರಿಕರು ನೋಡ್ತಾ ಇದ್ದಾನೆ. ಇವತ್ತು ಮುಸಲ್ಮಾನರಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ಎಲ್ಲಾ ಹಿಂದೂಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಕೇವಲ ಅಂತ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಆ ಒಂದು ದುಷ್ಕರ್ಮಿ, ಆ ಒಬ್ಬ ಭಯೋತ್ಪಾದಕನಿಗೆ ಇವತ್ತಿಗೂ ಕೂಡ ಒಂದು ಸಕ್ತಾದಂತಹ ಸಜಾ ಆಗಿಲ್ಲ. ಯಾಕೆ? ಇಲ್ಲಿ ಇರುವಂತಹ ಆಡಳಿತ ವ್ಯವಸ್ಥೆ ಇವತ್ತು 8 ಕಡೆಗಳಲ್ಲಿ ಮಾಬ್ಲಿಂಚಿಂಗ್ ನಡೀತಾ ಇದೆ. ಅದೇ ತರನಾಗಿ ತಮ್ಗೆ ಗೊತ್ತಿರಬಹುದು, ಇವತ್ತು ಕೇಂದ್ರದಲ್ಲಿ ವಿರೋಧ ಪಕ್ಷದ ನಾಯಕ ಮಾನ್ಯ ರಾಹುಲ್ ಗಾಂಧಿ ಅವರು ಒಂದು ಸದನದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮಾನ್ಯ ರಾಹುಲ್ ಗಾಂಧಿ ಅವರೇ, ನಾವು ಅನ್ಕರು ಎನ್ಡಿಎ ಸರ್ಕಾರದ ಮೇಲೆ ನಾವು ಯಾವುದೇ ಭರವಸೆಯನ್ನು ಇಟ್ಟಿಲ್ಲ. ಈ ದೇಶದ ಮುಸಲ್ಮಾನರು ನಿಮ್ಮ ಒಂದು ಸರ್ಕಾರಕ್ಕೆ, ಇಂಡಿಯಾ ಒಕ್ಕೂಟದ ಸರ್ಕಾರಕ್ಕೆ ನಾವು ಒತ್ತು ಕೊಟ್ಟು ಇವತ್ತು ಮತವನ್ನು ಕೊಟ್ರಿ. ನೀವು ಸದನದಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ರಿ, ಡರಾವ್ ಮತ್ ಅಂತ ಹೇಳ್ತಾ ಇದ್ರಿ. ಎಲ್ಲಿ ಸ್ವಾಮಿ? ಇವತ್ತು ನಮ್ಮನ್ನು ಎದುರ್ತಾ ಇದ್ದಾರೆ. ಇವತ್ತು ನಮ್ಮನ್ನ ಅವರು ಮೂಲಗುಂಪು ಮಾಡ್ತಾ ಇದ್ರಿ. ನಿಮಗೆ ಆವಾಜ್ ಎತ್ತಲಿಕ್ಕೆ ಯಾವುದೇ ಕಾಂಗ್ರೆಸ್ನ ನಿಮ್ಮ ನಾಯಕರಲ್ಲಿ ನಿಮಗೆ ಯೋಗ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ಮಾಡ್ತಾ ಇದ್ರಿ. ಇವತ್ತು ಮಹಾರಾಷ್ಟ್ರದ ಕೋಲ್ಹಾಪುರದಲ್ಲಿರುವಂತಹ ಒಬ್ಬ ಶಾಸಕ ಯಾವ ಪಕ್ಷದವನು ಅಂತೇಳಿ ನೀವು ವಿಚಾರ ಮಾಡಬೇಕಾಗಿತ್ತು. ಶಾಹು ಮಹಾರಾಜ್ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕ. ಅಂತಹ ಶಾಸಕನನ್ನು ನೀವು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು. ಅಂತ ಒಂದು ಮಸ್ಜಿದ್ನಲ್ಲಿ, ನಾವು ಪ್ರಾರ್ಥನೆ ಸಲ್ಲಿಸುವಂತಹ ಮಸ್ಜಿದ್ನಲ್ಲಿ ನೀವು ಒಂದು ಅಹಿತಕರವಾದಂತಹ ಘಟನೆಯನ್ನು ನಡೆಸ್ತಾ ಇದ್ರಲ್ಲ, ನಿಮಗೆ ತಕ್ಕರಾದಂತಹ ಪಾಠ ಮಹಾರಾಷ್ಟ್ರದ ಜನತೆ ಕೊಡ್ತಾರೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸಹೋದರ. ಇದು ಎಲ್ಲಿಗೆ ಮುಗಿಯೋದಿಲ್ಲ. ಕರ್ನಾಟಕದಲ್ಲಿಯೂ ಕೂಡ ನಡೀತಾ ಇರುವಂತಹ ತಾರತಮ್ಯಗಳು ಕೂಡ ಇದೇ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಬೋಳಿಯಾರಿನಲ್ಲಿ ಮಸೀದಿಯ ಮುಂದುಗಡೆ ಹೋಗಿ ಕಾಸಿ ನೀವು ಅಹಿತಕರವಾದಂತಹ ಒಂದು ಪ್ರತಿಭಟನೆ ಕೂಗನ್ನು ಕೂಗ್ತಾ ಇದ್ದೀರಿ. ಎಲ್ಲಿ ಸ್ವಾಮಿ ನಿಮಗೆ ಕಲಿಸುವಂತಹ ಸಂಸ್ಕೃತಿನೇ ಇದು? ಭಾರತಾಂಬೆ ಇದೇ ಸಂಸ್ಕೃತಿನ ನಿಮಗೆ ಕಲಿಸ್ತಾ ಇರೋದು. ಬೇರೆ ಒಂದು ಧರ್ಮದವನ್ನು ಕೆದಕೋದೇ ನಿಮ್ಮ ಉದ್ದೇಶನ.
ಇಲ್ಲಿವರೆಗೂ ಕೂಡ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಅವರ ಮೇಲೆ ಯಾವುದೇ ತರದಂತ ಒಂದು ಏನು ಆಕ್ಷನ್ ಅನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ಈ ಮಾಧ್ಯಮದವರಿಗೂ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಯಾವುದೇ ಧರ್ಮಿನ ನಾನು ಮೊದಲನೇ ಮಾತನಾಡಬೇಕಾದ್ರೆ ಮೊದಲೇ ಭಾಷಣದಲ್ಲಿ ನಾನು ಹೇಳಿದೆ, ಕೊಲೆಗಾರನಿಗೆ ಯಾವುದೇ ಧರ್ಮ ಇಲ್ಲ. ಹೌದು, ಇವತ್ತು ಹಿಂದೂವೇ ಆಗಿರಲಿ ಮುಸಲ್ಮಾನೇ ಆಗಿರಲಿ, ಅವನಿಗೆ ಧರ್ಮ ಇಲ್ಲ. ಅವನನ್ನು ನೇಣಿಗೇರಿಸಿದರೂ ಕೂಡ ನಾವು ಯಾವುದೇ ಆತಂಕವನ್ನು ವ್ಯಕ್ತಪಡಿಸುವುದಿಲ್ಲ. ಅದೇ ಒಂದು ಹುಬ್ಬಳ್ಳಿಯ ನೇಹ ಪ್ರಕರಣದಲ್ಲಿ ಮಾಧ್ಯಮಗಳು ವಾರಾನುಗಟ್ಟಲೆ ಬೊಬ್ಬೆ ಹಿಡಿದು ನಾವು ಗಮನಿಸಬೇಕು. ಅಂಜಲಿ ಎಂಬ ಯುವತಿಯನ್ನು ಕೂಡ ಕೊಲೆ ಮಾಡಿತ್ತು. ಆ ಕೊಲೆಯಾದಂತಹ ಸಂದರ್ಭದಲ್ಲಿ ಯಾವುದೇ ಮಾಧ್ಯಮಗಳು ಕೂಡ ಮಾತಾಡಲಿಲ್ಲ. ಯಾಕೆ ಸ್ವಾಮಿ? ಅಂಜಲಿ ಒಬ್ಬ ವ್ಯಕ್ತಿ ಅಲ್ವಾ, ಅದೊಂದು ಜೀವ ಅಲ್ವಾ? ಇವತ್ತು ಯಾವುದೇ ಮಾಧ್ಯಮ ಆಗಲಿ, ಮಾಧ್ಯಮಗಳಿಗೆ ನಾಚಿಕೆ ಆಗಬೇಕು. ಎಷ್ಟು ನಿಮ್ಮ ಮಾಧ್ಯಮಗಳು ಕೂಡ ಜಾತಿಯಿಂದ ತುಂಬಿ ಹೋಗ್ತಾ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಿಮಗೆ ನಾಚಿಕೆ ಆಗಬೇಕು. ನೀವು ಏನು ಜಾತ್ಯತೀತವಾಗಿ ಇರುವಂತಹ ಈ ಒಂದು ರಾಷ್ಟ್ರದಲ್ಲಿ ನೀವು ಒಂದು ಸಂವಿಧಾನಬದ್ಧವಾದಂತಹ ಒಂದು 4ನೇ ಅಂಗವಾಗಿ ನೀವು ಕಾರ್ಯಾಚರಿಸುವಾಗ ಧರ್ಮದ ಹೆಸರಿನಲ್ಲಿ ನೀವು ಸುದ್ದಿ ಮಾಡ್ತೀರಿ ಅಂದರೆ ನಿಮಗೆ ಈ ಮೂಲಕ ಕೂಡ ನಾನು ಧಿಕ್ಕಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದೆಲ್ಲವೂ ಆದರೂ ಕೂಡ ಇದೇ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಮೊನ್ನೆ 3 ದಿನದ ಹಿಂದಗಡೆ ಸ್ವಾಮಿ ರನ್ನ ಬೆಳಗಲಿಯ ತೋಟದಲ್ಲಿರುವಂತಹ ದಸ್ತಗೀರ್ ಭಂಡಾರಿ ಎಂಬುವ ಕುಟುಂಬಕ್ಕೆ ಪೆಟ್ರೋಲ್ ಬೆಂಕಿ ಹಚ್ಚಿ ನೀವು ಮನೆಯನ್ನು ಸುಡ್ತೀರಿ ಅಂತಂದ್ರೆ ಈ ಪೊಲೀಸ್ ವ್ಯವಸ್ಥೆ ಏನಾಗಿದೆ ಅಂತ ಕೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬಾಗಲಕೋಟೆಯ ಎಸ್ಪಿಯಲ್ಲಿ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ. 200 ಲೀಟರ್ ಪೆಟ್ರೋಲ್ ಅನ್ನು ಸಿಂಟ್ಯಾಕ್ಸ್ ನಲ್ಲಿ ತೆಗೆದುಕೊಂಡು ಬಂದು ಒಂದು 2 HP ಮೋಟರ್ ಮುಖಾಂತರ ಮನೆಗೆ ಸಿಂಪಡಿಸಿ ನೀವು ಬೆಂಕಿ ಹಚ್ಚಿ ಸುಡ್ತೀರಿ ಅಂತಂದ್ರೆ ನಿಮ್ಮ ಕಾನೂನು ವ್ಯವಸ್ಥೆ ಎಲ್ಲಿ ಹೋಗಿದೆ ಅಂತ ಕೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸ್ವಾಮಿ, ಕಾನೂನು ವ್ಯವಸ್ಥೆ ಇದೆ ಇಲ್ಲಿ, ಅದು ಯಾವುದೇ ಧರ್ಮದವನಾಗಲಿ ಮತ್ತು ಅವನನ್ನು ಜನರ ಮುಂದೆ ಅವನನ್ನು ನೇಣಿಗೆ ಹಾಕುವವರೆಗೂ ಈ ಒಂದು ಕಾನೂನು ಸುಧಾರಿಸಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಈ ಮೂಲಕ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಇನ್ಶಾಲ್ಲಾ ನಾವು ಈಗಾಗಲೇ ಒಂದು ಮಸೀದಿಯನ್ನು ಕಳೆದುಕೊಂಡಿದ್ದೇವೆ. ಇನ್ನೊಂದು ಮಸೀದಿಯನ್ನು ಕಳೆದುಕೊಳ್ಳಲಿಕ್ಕೆ ಭಾರತದ ಯಾವುದೇ ಮುಸಲ್ಮಾನರು ಕೂಡ ತಯಾರಿಲ್ಲ. ಇನ್ಶಾಲ್ಲಾ ನಾವು ಅದಕ್ಕೆ ಪ್ರಾಣವನ್ನು ತೆತ್ತಾದರೂ ಕೂಡ ನಮ್ಮ ಮಸೀದಿಯನ್ನು ನಾವು ಉಳಿಸಿಕೊಳ್ಳುತ್ತೇವೆ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ.